ಪ್ರತಿಭಟನೆ ರಾಯಬಾಗ ಭೀಮ್ ಆರ್ಮಿ ಹಾಗೂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿ ನೀಟ್ ಸೋರಿಕೆಯ ಭಾಗವಾಗಿ ದೆಹಲಿಯ ಜಂತರ್ ಮಂತರ್ ಮುಂದೆ ನಡೆಯುತ್ತಿರುವ 26 ದಿನಗಳ ಅಹೋರಾತ್ರಿ ಪ್ರತಿಭಟನೆಗೆ ಭೀಮ್ ಆರ್ಮಿ ಹಾಗೂ ವಿವಿಧ ಸಂಘಟನೆಗಳಿಂದ ಅಬಾಜಿ ಸರ್ಕಲ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದರ ಮುಖಾಂತರ ಬೆಂಬಲಕ್ಕೆ ನಿಂತ ಸಂಘಟನೆಗಳು. ಈ ಸಂದರ್ಭದಲ್ಲಿ ಯುವ ನಾಯಕ ಗಣೇಶ ಕಾಂಬಳೆ, ಪರಶುರಾಮ ಕಾಂಬಳೆ, ಸಂತೋಷ ದೊಡಮನಿ, ಕಾಡೇಶ ಐಹೊಳೆ, ಮೌಲಾನಾ ಮುಲ್ಲಾ ಹಾಗೂ ಇನ್ನಿತರ ಪ್ರಮುಖರು ಮಾತನಾಡಿ, ದೆಹಲಿಯ ಜಂತರ್ ಮಂತರ್ ಮುಂದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಭಾಗವಾಗಿ ಪ್ರತಿಭಟನೆಯಲ್ಲಿ ನಿರತರಾದ ವಿದ್ಯಾರ್ಥಿಗಳ ಮೇಲೆ ಆಗಿರುವ ಹಲ್ಲೆಯನ್ನು ಖಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕೈಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಇದರಲ್ಲಿ ಮರಣ ಹೊಂದಿದ ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಹಾರ ನೀಡಬೇಕು. ಇದಕ್ಕೆ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ ಅವರು ರಾಜೀನಾಮೆ ನೀಡಬೇಕು. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಕಟ್ಟುವವರು, ಅವರಿಗೆ ಅನ್ಯಾಯವಾಗುತ್ತಿದೆ. ಕೇಂದ್ರ ಸರ್ಕಾರ ಮಲಗಿದೆಯಾ ಎಂದು ಪ್ರಶ್ನಿಸಿದರು. ಜಂತರ್ ಮಂತರ್ ಮುಂದೆ ವಿದ್ಯಾರ್ಥಿಗಳ ಮೇಲೆ ಆಗಿರುವ ಹಲ್ಲೆ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಕೂಡಲೇ ಕೇಂದ್ರ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು. ವಿದ್ಯಾರ್ಥಿಗಳು ದೇಶದ ಭವಿಷ್ಯ. ಪ್ರತಿ ವಿದ್ಯಾರ್ಥಿಯಲ್ಲಿ ಈ ದೇಶದ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇರುತ್ತಾರೆ. ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಮಹಾನ್ ವ್ಯಕ್ತಿಗಳು ಅಡಗಿರುತ್ತಾರೆ. ಸರ್ಕಾರ ಏನು ಮಾಡುತ್ತಿದೆ? ವಿದ್ಯಾರ್ಥಿಗಳು ಮರಣ ಹೊಂದಿದರೂ 26ರಿಂದ 27 ದಿನಕ್ಕೆ ಉಪವಾಸದ ಪ್ರತಿಭಟನೆ ಮುಂದುವರಿದರೂ ಹಲ್ಲೆ ಮಾಡಿಸಿದ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಎಲ್ಲಿ ಹೋಗುತ್ತಿದೆ ಸರ್ಕಾರ ಎಂದು ಆಕ್ರೋಶದ ಮಾತುಗಳನ್ನು ಹೊರಹಾಕಿದರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಮಹಾದೇವ ಸನಮೂರಿರವರ ಮುಖೇನ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರಾಜೀನಾಮೆ ಕೊಡ್ರಿ, ಜಬರ್ದಸ್ತಿ ಅಂತೀವಲ್ಲ, ತಗೊಂಡು ಹೋಗಿ ಯಾವ ಹಾಸ್ಪಿಟಲ್ ಹಾಕಿದ್ರು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಮೆಸೇಜ್ ಗೊತ್ತಿರಲಿಲ್ಲ, ಅವ್ರಿಗೆ ಇಲ್ಲಿಗೆ ಡಿಟೆನ್ಷನ್ ಮಾಡಿ ಎಲ್ಲೊಂದು ಹೇಳಿದ್ರೆ 2-3 ದಿನ ಆದ್ಮೇಲೆ ಹೇಳ್ತಾರೆ हाईकोर्ट के लेकर चलने वाले। और हमारा देश जो चल रहा है संविधान के डेरे में चल रहा है, संविधान को लेकर चल रहा है, सारे कास्ट को मिलाकर लेकर चल रहा है। और इसमें जो है जो स्टूडेंट जो है, यही बच्चे जो है हमारे देश के भविष्य हैं। यही बच्चे जो है इसके अंदर कोई एपीजे अब्दुल कलाम रहेगा, यही बच्चों के अंदर कोई महात्मा। ಈ ಸಂದರ್ಭದಲ್ಲಿ ಗಣೇಶ ಕಾಂಬಳೆ, ಪರಶುರಾಮ್ ಕಾಂಬಳೆ, ಸಂತೋಷ್ ದೊಡಮನಿ, ಕಾಡೇಶ್ ಐಹೊಳೆ, ಜ್ಯೋತಿಬಾ ಮಾನೆ, ಮಿಥುನ್ ಕಾಂಬಳೆ, ಭೀಮ್ ಆರ್ಮಿ ಸಂಘಟನೆಯ ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು ಪರೀಕ್ಷೆಯಲ್ಲಿ ಗೊಂದಲ ನಿರ್ಮಾಣ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಾವೆಲ್ಲ ಯುವಕರು ವಿವಿಧ ಸಂಘಟನೆ ಮುಖಂಡರು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ. ಯಾಕೆಂದ್ರೆ ನೀಟ್ ಪರೀಕ್ಷೆ ವ್ಯವಸ್ಥೆಯಲ್ಲಿ ದೇಶ ವಿದೇಶ ಅಂತ ಅಡ್ಡಾಡ್ತಾ ಇದ್ದಾರ. ಇಲ್ಲಿ ಸಾಯ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಕೊಡತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಲ್ಲಿ ಯಾವ ಕಡೆ ಹೋಗಿದ್ದಾರೆ ಅಂತಕ್ಕಂಥ ನಿಲುವು ನಮ್ಮ ಇವತ್ತಿನ ದಿವಸ ಕಾಣ್ತಾ ಇದೆ. ಅಲ್ಲ ಈ ಪ್ರತಿಭಟನೆ ಇಲ್ಲಿಗೆ ಮುಗಿದಿಲ್ಲ. ವರದಿ ರಮೇಶ ಕಾಂಬಳೆ, ನ್ಯೂಸ್ 9 ಫಾರ್ ಪೀಪಲ್ ಕನ್ನಡ ವಾಹಿನಿ, ರಾಯಬಾಗ.